ಎಲ್ಲರಿಗೆ ಈಗದ ಶುಭಾಶಯಗಳು. ಅಯ್ಯೋ ಉಂಟುಲೇ ಓಕೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವು? ನಾವು ತುಂಬ ಚೆನ್ನಾಗಿದ್ದೀವಿ. ಇದೆ ಎಲ್ಲ ಎಂತ ಯೋಚನೆ ಮಾಡ್ತೀರಾ? ಆ್ಯಕ್ಚುಲಿ ನಮ್ಮ ಇವಾಗ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಇದೇ 30 ತಾರೀಕಿಗೆ ನಮ್ಮ ಗ್ರ್ಯಾಂಡ್ ಲಾಂಚ್, ಕ್ವಾಟ್ಲೆ ಶೋದು ಗ್ರ್ಯಾಂಡ್ ಲಾಂಚ್ ಎಂಟ್ರಿ. ಓಕೆ, ಸೊ ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಬೇಕಲ್ವಾ? ಬಟ್ಟೆ ಎಲ್ಲ ಬೇಕು ಎಲ್ಲ. ಸೊ ನನ್ನ ಅಮ್ಮ ಎಲ್ಲ ಬಟ್ಟೆ ಕಾಜಿ ಎಲ್ಲ ಹೊಲಗೆ ಇಟ್ಟಿದ್ದಾರೆ. ಯಾವುದು ಒಂದು ಚೆನ್ನಾಗಿ ಉಂಟು ಹಾಕಿ ಹೋಗು ಅಂತ. ಅದಕ್ಕೆ ಮುಂಚೆ ನನಗೆ ಯಾರು ಒಂದು ಗಿಫ್ಟ್ ಕಳಿಸಿದ್ದಾರೆ. ಓಕೆ, ಸೊ ಅದೇ ಒಂದು ನಾವು ಓಪನ್ ಮಾಡಿ ನೋಡೋಣ. ನನ್ನ ಒಂದು ಅಭಿಮಾನಿಯವರು. ಓಕೆ, ಆ್ಯಕ್ಚುಲಿ ನಮ್ಮ ಕ್ವಾಟ್ಲೆ ಕಿಚನ್ ಶೋ ಉಂಟಲ್ವಾ, ವಾರದಲ್ಲಿ ಒಂದು ದಿವಸ ಶೂಟು. ಓಕೆ, ಒಂದು ದಿವಸದಲ್ಲಿ 2 ಎಪಿಸೋಡ್ ಶೂಟು. ಸೊ ಅದರಲ್ಲಿ ಎಲ್ಲ ಬಟ್ಟೆ ಎಲ್ಲ ಬೇಕಲ್ವಾ? ಸೊ ಆಲ್ಮೋಸ್ಟ್ ನಾನು ಯಾವುದು ಬಟ್ಟೆ ಎಲ್ಲ ಹಾಕೋದು ಗೊತ್ತುಂಟಾ? ನನಗೆ ಆ್ಯಕ್ಚುಲಿ ತುಂಬ ಅಭಿಮಾನಿಯವರು ತುಂಬ ನನಗೆ ಗಿಫ್ಟ್ ಎಲ್ಲ ಕಲಿಸಿದ್ದಾರೆ. ನನ್ನ ಕಬಟಲ್ಲಿ ಕೂಡ ಉಂಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಕಲಿಸಿದ ಬಟ್ಟೆ ನನಗೆ ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಅದೇ ಹೊಸತ್ತು ಅಂಗಿದಾಲ ಗೆತುವಿನ ಅವಶ್ಯಕತೆನೇ ಇಜ್ಜಿ ಎಲ್ಲ ನನ್ನ ಅಭಿಮಾನಿಯವರೇ ನನಗೆ ಕುರಿಯರ್ ಮಾಡ್ತಾ ಇದ್ದಾರೆ. ನೀನು ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ, ರಕ್ಷಿತಾ ನನಗೆ ನೀವು ಚೆನ್ನಾಗಿ ಬಟ್ಟೆ ಹಾಕಬೇಕು, ಕೂದಲು ಬಾಚಬೇಕು, ಚೆನ್ನಾಗಿ ಮುದ್ದಾಗಿ ಕಾಣಿಸ್ಬೇಕು ಅಂತ ಆಸೆ ಅಂತ. ಅದಕ್ಕೆ ನನಗೆ ಒಳ್ಳೆ ಬಟ್ಟೆ ಕಲಿಸ್ತಾ ಇದ್ದಾರೆ. ಓಕೆ, ಸೊ ನಾನು ನಿಮಗೆ ಒಂದೊಂದು ಮಾಡಿ ಫಸ್ಟ್ ತೋರಿಸ್ತೀನಿ. ಇದೇ ಆ್ಯಕ್ಚುಲಿ ಟುಡೇ ಬಂತು ನನಗೆ ಇದೆ. ತುಂಬ ಜನ ನನಗೆ ಸೀರೆ ಕಲಿಸ್ತಾರೆ, ಮತ್ತು ಲಂಗ ರಾಖಿ ಕಲಿಸ್ತಾರೆ. ಆ್ಯಕ್ಚುಲಿ ಅವರಿಗೆ ಗೊತ್ತುಂಟಲ್ವಾ ನನಗೆ ಲಂಗ ರಾಖಿ ಸೀರೆ ಎಲ್ಲ ತುಂಬ ಇಷ್ಟ ಅಂತ. ವಾವ್, ಥ್ಯಾಂಕ್ ಯು ಸೋ ಮಚ್. ಪಿಂಕ್ ಕಲರ್ ಸೀರೆ ಶೋಗುಂಡೆ ಇದೆ ಅಲ್ಲ. ಒಂದು ಸೆಕೆಂಡು, ಅವರು 2 ಬ್ಯಾಗ್ ಕಲಿಸಿದ್ದಾರೆ. ಇದೆ ಆ್ಯಕ್ಚುಲಿ ಪಿಂಕ್ ಕಲರ್ ಸೀರೆ ನೋಡಿ. ಅಂಚನೆ ಮರ್ತಿದ್ದಿಲ್ಲ ಬೊಕ್ಕ ಇಸ್ತ್ರಿ ಹೊಡ್ಚಿ ಪಾಡ್ನು. ಇಲ್ಲಿ ನೋಡಿ ಉಂಟು ಜಾಲೆ ಮುಲ್ಪ ಬ್ಲೌಸ್ ಕಲರು ಪಂಡ ಬ್ಲೌಸ್ ತೋಜಾಲೆ ಒಂದು ಬ್ಲೌಸಾ? ಓ ಬ್ಲೌಸ್ ಇದೆ. ಬ್ಲೌಸ್ ಚಂದ ಉಂಟಲ್ವಾ? ಇದೇ ನಾನು ಒಂದು ಎಪಿಸೋಡ್ಗೆ ನಾನು ಹಾಕ್ಬೋದು. ಸುಮ್ಮನೆ ಇಲ್ಲಾಂದರೆ ನಾನು ಇವಾಗ ಪರ್ಚೇಸ್ ಮಾಡ್ಕೋಬೇಕಿತ್ತು ಎವ್ರಿ ವೀಕ್ಗೋಸ್ಕರ. ನನಗೆ ಗೊತ್ತಿಲ್ಲ ಯಾವಾಗ ನಾನು ಹೊರಗೆ ಬರ್ತೀನಿ ಅಂತ, ಅದೇ ಬೇರೆ ವಿಷಯ. ಬಟ್ ಇದೆ ನೋಡಿ, ಇದೇ ಕೂಡ ಕಲಿಸಿದ್ದಾರೆ. ಇದೆ ನೋಡೋಣ ಎಂತ ಅಂತ. ಇಲ್ಲಿ ನೋಡಿ, ನನ್ನ ಅಜ್ಜಿ ಮತ್ತು ನನ್ನ ಮಾಮನ ಮಗಳು ಕೂಡ ಇದ್ದಾರೆ. కలర్ ఎంచండి లాయకుండా నీకెంచండి ఇంక డౌట్ ఉంది. ఇంక దాదానైనా ఫేవరెట్ ఉంది కాజీతో ఉంది. మ్యాచింగ్ కాజీ. ఓ మల్టీ కలర్. ಓ ಮೂಜಿ ಮಿಕ್ಸ್ ಮಲ್ತ್ ಪಾಡ್ರೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನಂದರೆ ತುಂಬ ಇಷ್ಟನಾ? ಅದಕ್ಕೆ ಇಷ್ಟು ಚಂದ ಮಾಡಿ ಸೆಟ್ ಮಾಡಿ ಕಲಿಸಿದ್ದಾರೆ ನೋಡಿ. ಅಲ್ಲಿಯೇ ಗೋಲ್ಡನ್ ಕಲರು, ವೈಟ್ ಕಲರು, ಪಿಂಕ್ ಕಲರ್ ಇದೆ ಎಲ್ಲ. ಮಮ್ಮಿ ನಿಂಗೆ ಆಪಿಲ್ಲ 2.4 2.4. ಅವರಿಗೆ ನನ್ನ ಸೈಜ್ ಕೂಡ ಗೊತ್ತುಂಟು ನೋಡಿ. ನನ್ನ ಹತ್ರ ಕಾಜಿದು ಸೆಟ್ ಉಂಟು, ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಕಾಜಿ ಉಂಟು, ಯಾವುದು ಬಟ್ಟೆಯಲ್ಲಿ ಮ್ಯಾಚಿಂಗ್ ಆಗುತ್ತೆ ಅದೆಲ್ಲ ಮ್ಯಾಚಿಂಗ್ ಮಾಡಿ ಹೋಗ್ತೀನಿ. ಮತ್ತು ಇದೇ ನನಗೆ ಯಾರೋ ಒಂದು ಗಿಫ್ಟ್ ಕಳಿಸಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆ ಆ್ಯಕ್ಚುಲಿ ಬ್ಲೌಸ್ ಪೀಸ್, ತುಂಬ ಚಂದ ಉಂಟು. ಇಲ್ಲಿ ನೋಡಿ, ಇದೆ ಬ್ಲೌಸ್ ಪೀಸ್. ಅದೊಂದು ಪೂರ ವರ್ಕ್ ಇದೆ. ಆ್ಯಕ್ಚುಲಿ ನನ್ನ ದೊಡ್ಡ ಅಭಿಮಾನಿ ಅವರ ಆ್ಯಕ್ಚುಲಿ ಇದೇ ಉಂಟು ಅವರಿಗೆ. ನನ್ನ ಒಂದು ಫ್ಯಾನ್ ಪೇಜ್ ಉಂಟು ಅವರಿಗೆ, ನನ್ನನ್ನೇ ಆ್ಯಕ್ಚುಲಿ ಪೋಸ್ಟ್ ಹಾಕ್ತಾ ಇರ್ತಾರೆ. ಅವರನ್ನ ಹೆಸರು ಸಫ್ವಾನ್ ಅಂತ ಅವರ ಹೆಸರು.
ಅವು ಫೋಟೋ ಪೂರ ಆಯ್ನೆ ಕೊಡ್ತೀನಿ. ಅವು ಕಾಣ್ಲಿಗೆ ಅವು ಫೋಟೋ ಕಾಣ್ಲೆ ಫೋಟೋ ಬೊಕ್ಕ ಒಂದು ಟೆಡಿ ಬಿಯರ್ ಕೂಡ ಕೊಟ್ಟಿದ್ದಾರೆ. ಅವರು ಟೆಡಿ ಬಿಯರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದೆ ನನ್ನ ಮತ್ತೆ ನನ್ನ ಅಮ್ಮನ ಒಂದು ಫೋಟೋ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ 2 ಸೆಟ್ ಬ್ಯಾಂಗಲ್ಸ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಸೇಮ್ ಸೀರೆ ಕಲರ್ ನೋಡಿ. ಇಲ್ಲಿ ಕಾಚಿ ಕೆವಿತಲ ಕೊಡ್ತೀರಲ್ಲೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತೊಂದು ನಾನು ನಿಮಗೆ ತೋರಿಸ್ತೀನಿ. ಮತ್ತೊಂದು ಜನ ಯಾರು ನನಗೆ ಸೀರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪಿಂಕ್ ಕಲರ್ ಸೀರೆ. ಇವರು ಕೂಡ ಆ್ಯಕ್ಚುಲಿ ಒಂದು ಪೂರ ಇದೆ ಎಲ್ಲ ನಾನು ಒಂದೊಂದು ವೀಕೆಂಡಲ್ಲಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೆಸರು ನಾನು ಮೆನ್ಷನ್ ಮಾಡಲಿಲ್ಲ ಅಂದರೆ ಕೂಡ ಶೋಕುಂಡತೆ ಬೊಕ್ಕೊಂದು ಹಾಫ್ ಸಾರಿ ಕೊಡ್ತೀರು. 2 ಹಾಫ್ ಸಾರಿ ಕೊಟ್ಟಿದ್ದಾರೆ. ಅವು ಒಂದು ಹಾಫ್ ಸಾರಿ ಕೊರ್ಲೆ. ಅವು ಹಾ, ಇದೇ ಕೂಡ ನನಗೆ ಹಾಫ್ ಸಾರಿ ನನ್ನ ಅಭಿಮಾನಿಯೇ ಕೊಟ್ಟಿದ್ದಾರೆ. ಅವರ ಆ್ಯಕ್ಚುಲಿ ಮಸಾಲ ಬಿಸ್ನೆಸ್ ಅವರ. ಇದು ಆ್ಯಕ್ಚುಲಿ ಸೆಮಿ ಸ್ಟಿಚ್. ನಾನು ಬ್ಲೌಸ್ ಎಲ್ಲ ಇದೆ ಸ್ಟಿಚ್ ಮಾಡಬೇಕು. ಅದೇ ಶಾಲ್ ಆ್ಯಕ್ಚುಲಿ ಇದೆ. ನಾನು ಎಲ್ಲ ಕಾಟ್ಲೆ ಕಿಚನ್ಗೆ ಇವಾಗ ಆ್ಯಕ್ಚುಲಿ ಎಲ್ಲ ನಾನು ಕಬಟಲ್ಲಿ ಇಟ್ಟಿದ್ದೀನಿ. ಇವಾಗ ನನಗೆ ಒಂದೊಂದು ವೀಕಲ್ಲಿ ಬೇಕಲ್ವಾ, ಸೊ ಎಲ್ಲ ಒಳಗೆ ಹಾಕಿದ್ದೀನಿ ನಾನು. ಮತ್ತೊಂದು ಇದೇ ಒಂದು ಸೀರೆ, ಇದೇ ಒಂದು ಸಾರಿಯ ಒಂದು ನನ್ನ ಮತ್ತೊಂದು ಅಭಿಮಾನಿ ಕೊಟ್ಟಿದ್ದಾರೆ ಸೀರೆ. ಓಕೆ, ಇದೇ ಜೊತೆಗೆ 2 ಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲ ಅಲ್ಲಿ ಉಂಟು. ಓಕೆ, ಒಂದು ಪೂರ ದೀಲೆ. ಇವಾಗ ನಾನು ನಿಮಗೆ ನನ್ನ ಲಾಂಚ್ ಡೇದು ಬಟ್ಟೆ ತೋರಿಸ್ತೀನಿ. ಹೋಟ್ಲೆ ಕಿಚನ್ ಲಾಂಚ್ ಡೇದು. ಮತ್ತೊಂದು ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಇದೆಲ್ಲ ನನಗೆ ಸ್ಟಿಚಸ್ ಎಲ್ಲ ಮಾಡಲಿಕ್ಕೆ ತುಂಬ ಒಂದು ಸ್ವಲ್ಪ ಸಮಯ ಆಗುತ್ತೆ. ನಾಳೆ ಆ್ಯಕ್ಚುಲಿ ನನ್ನ ಲಾಂಚ್ ಡೇ. ಓಕೆ, ನಾಳೆ ಅಲ್ಲ, ನಾಳಿದ್ದು ಲಾಂಚ್ ಡೇ. ನಾಳೆ ಆ್ಯಕ್ಚುಲಿ ನನಗೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತುಂಟ ನಿಮಗೆ? ಬಿಜಾಪುರ ಹೋಗ್ತಾ ಇದ್ದೀನಿ ಮಾಲುವನ ಜೊತೆಗೆ. ನಮ್ಮ ಈವೆಂಟ್ ಉಂಟು. ಆ ಈವೆಂಟಲ್ಲಿ ನನಗೆ ಮತ್ತೆ ಮಾಲುವನಗೆ ಇಬ್ಬರಿಗೆ ಕಲಿಸಿದ್ದಾರೆ. ತುಂಬ ಎಕ್ಸೈಟೆಡ್ ಇದ್ದೀನಿ ನಾನು. ಓಕೆ, ಸೊ ನಾನು ಬಿಜಾಪುರಿಂದನೇ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗೋದು ಲಾಂಚಿಗೆ, ಗೊತ್ತಾಯ್ತಾ? ಸೊ ಅದಕ್ಕೆ ಎಲ್ಲ ನಾನು ಇವಾಗನೇ ಎಲ್ಲ ಪ್ಯಾಕಿಂಗ್ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ 30ಗೆ ಲಾಂಚ್ ಡೇ. ನಾನು ಎಷ್ಟು ಬ್ಯುಸಿ ಶೆಡ್ಯೂಲ್ ಇತ್ತು ಅಂದರೆ ಡ್ರೆಸ್ ಎಲ್ಲ ಇದೆ ಮಾಡಲಿಕ್ಕೆ ಕೂಡ ಸಮಯ ಇರಲಿಲ್ಲ. ಜಸ್ಟ್ ಒಂದು ದಿವಸಲ್ಲಿ ಒಂದು ಅಕ್ಕ ಇದ್ದಾರೆ. ಆ್ಯಕ್ಚುಲಿ ಅವರ ರೆಂಟ್ದು ಶಾಪ್. ಬಟ್ ನಾನು ಅವರಿಗೆ ಹೇಳಿದ್ದೀನಿ ನನಗೆ ಡಾರ್ಕ್ ಗ್ರೀನ್ ಹಾಕ್ಲಿಕ್ಕೆ ಒಂದು ಆಸೆ ಉಂಟು. ಅದಕ್ಕೆ ಅವರು ಒಂದೇ ದಿವಸದಲ್ಲಿ ಇದೆ ಬಟ್ಟೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಡಾರ್ಕ್ ಗ್ರೀನ್ ಬಟ್ಟೆ ಒಂದೇ ದಿವಸದಲ್ಲಿ ಲಾಂಚ್ ಡೇಗೆ ಹಾಕಿ ಅಂತ ಒಂದೇ ದಿವಸದಲ್ಲಿ ಪ್ರೀತಿಯಿಂದ ಇಷ್ಟು ಫಾಸ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ನಿಮಗೆ ಒಂದು ಬಟ್ಟೆ ತೋರಿಸ್ತೀನಿ. ಬಟ್ ಒಂದು ಬ್ಯಾಡ್ ವಿಷಯ ಎಂತಂದರೆ ಆ್ಯಕ್ಚುಲಿ ಲಾಂಚ್ ಡೇ ಅಲ್ಲಿ ಯಾರು ಒಂದು ಬಟ್ಟೆ ಹಾಕಿದರೆ ನಮಗೆ ಸೇಮ್ ಕಲರ್ ಹಾಕಲಿಕ್ಕೆ ಇಲ್ಲ. ಓಕೆ, ಸೊ ಜಡ್ಜ್ ಆ್ಯಂಡ್ ಹೋಸ್ಟ್ ಅವರು ಆಲ್ರೆಡಿ ಡಾರ್ಕ್ ಗ್ರೀನ್, ಬರ್ಗಂಡಿ ರೆಡ್ ಅದೇ ಆ್ಯಕ್ಚುಲಿ ಅವರೇ ಹಾಕ್ತಾ ಇದ್ದಾರಲ್ವ. ಸೊ ಅದೇ 3 ಕಲರ್ ಬಿಟ್ಟು ಬೇರೆ ಯಾವುದು ಕಲರ್ ನಾವು ಹಾಕ್ಬೋದು ಅಂತ. ಸೊ ಪರವಾಗಿಲ್ಲ, ಇಬ್ಬರು ಆ್ಯಕ್ಚುಲಿ ಇದೇ ಬಟ್ಟೆ ಉಂಟಲ್ವ, ನಾನು ನೆಕ್ಸ್ಟ್ ವೀಕೆಂಡಲ್ಲಿ ಫಸ್ಟ್ ಡೇಗೆ ಹಾಗೆ ಎಲ್ಲ ಹಾಕ್ತೀನಿ. ನಾನು ಲಾಂಚ್ ಡೇ ಅಲ್ಲಿ ಯಾವುದು ಬೇರೆ ಬಟ್ಟೆ ಹಾಕ್ತೀನಿ ಅಂದರೆ ಪಿಂಕ್ ಕಲರ್, ವೈಟ್ ಕಲರ್ ಹಾಗೆ ಅಂತ ಬಟ್ಟೆ ಚೂಸ್ ಮಾಡಿ ಹಾಕ್ತೀನಿ. ಅದೇ ನಾನು ಇವಾಗ ಬ್ಯಾಂಗ್ಳೂರಲ್ಲಿಯೇ ತಗೊಳ್ತೀನಿ. ಚಂದನ್ ಅವರು ಇದ್ದಾರೆ. ಸೊ ಅದೇ ಬ್ಯಾಂಗ್ಳೂರಲ್ಲಿ ಅಂತ ಬಟ್ಟೆ ನನಗೆ ಬೇಕಿದ್ದರೆ ಎಲ್ಲ ಚಂದನ್ ಹತ್ರನೇ ನಾನು ತಗೊಳ್ಳೋದು. ಅವರ ಹತ್ರ ಕೂಡ ತುಂಬ ಒಳ್ಳೆ ಕಲೆಕ್ಷನ್ಸ್ ಉಂಟು. ಓಕೆ, ಸೊ ಇವಾಗ ನಿಮಗೆ ನಾನು ಇದೇ ಬಟ್ಟೆ ತೋರಿಸ್ತೀನಿ. ಒಂದು ತೋಜಾಲೆ ಒಂಚೂರು ನಿಮ್ಮ ತೋಜಾಲೆ. ಇದೇ ನಾನು ಆ್ಯಕ್ಚುಲಿ ಫಸ್ಟ್ ಡೇ ಅಲ್ಲಿ ಕುಕ್ಕಿಂಗಲ್ಲಿ ಹಾಕ್ಬೋದು ನಾನು. ಓಕೆ, ಒಂದು ಓಪನ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಆ್ಯಕ್ಚುಲಿ ಅವರು ಹೇಳಿದರು ನನಗೆ ಇದೇ ನಿನ್ಗೋಸ್ಕರನೇ ನಾನು ಪ್ರೀತಿಯಿಂದ ನಿನ್ಗೋಸ್ಕರನೇ ಮಾಡಿ ಕಳಿಸ್ತಾ ಇದ್ದೀನಿ ಅಂತ. ಹಾಗೆ ಅರೆ ಮೂಲ್
ವಾವ್ ಶೋಕುಂಟು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚಂದ ಉಂಟು. ನನಗೆ ಏಕ ಕಲರ್ ಬೇಕಿತ್ತು. ಜಸ್ಟ್ ಅವರಿಗೆ ನಾನು ಹೇಳಿದ್ದೀನಿ ಡಾರ್ಕ್ ಗ್ರೀನ್ ಬೇಕು ಅಂತ. ಅವರೇ ನನಗೆ ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಹಾಗೆ ನಿಮಗೆ ಒಂದು ವೇಳೆ ನಿಮಗೆ ಆ್ಯಕ್ಚುಲಿ ಹೀಗೆ ನನ್ನ ಹಾಗೇನೆ ಲಂಗ ರಾಕಿ ಶಾಲ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಇದ್ದರೆ ನೀವು ಜಸ್ಟ್ ಅವರಿಗೆ ಹೇಳಿಬಿಡಿ ನನಗೆ ಇದೇ ಕಲರ್ ಬಟ್ಟೆ ಬೇಕು ಅಂತ. ಅವರು ನಿಮಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ನಮ್ಮ ಮಂಗಳೂರವರೇ, ನಮ್ಮ ಊರವರೇ ಅವರು. ಓಕೆ, ಇಲ್ಲಿ ನೋಡಿ ಬಾ ನೆಟಿಯನ್ ಏದು ಬರ್ಲು ತೋಚುವೆ ಅತ್ತೆ ತೋಚಲೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ತುಂಬ ಚಂದ ಉಂಟು. ಆ್ಯಕ್ಚುಲಿ ಅವರು ನನಗೆ ಹೇಳಿದರು ಇದು ಆ್ಯಕ್ಚುಲಿ ನಿನಗೋಸ್ಕರನೇ ಸ್ಟಿಚಿಂಗ್ ಮಾಡಿದ್ದೀನಿ. ಬಟ್ ನಾನು ಹೇಳಿದ್ದೀನಿ ನಾನು ಪರವಾಗಿಲ್ಲ ಇವಾಗ 1 days ಹಾಕ್ತೀನಿ, ಯಾವಾಗ ನೆಕ್ಸ್ಟ್ ಟೈಮ್ ನನಗೆ ಬೇಕಿರುತ್ತೆ ಆ ಟೈಮಲ್ಲಿ ನಾನು ಮತ್ತೆ ತಗೊಳ್ತೀನಿ ಅಂತ. ಬಿಕಾಸ್ ಅವರು ರೆಂಟ್ ಎಲ್ಲ ಮಾಡ್ತಾರಲ್ವ, ಅವರಿಗೆ ತುಂಬ ಯೂಸ್ ಆಗುತ್ತೆ ಇದೆ. ಬಟ್ ಇವಾಗ ನನಗೆ ಇದೆ ಬಟ್ಟೆ ಎಲ್ಲ ನೋಡಿ ಮತ್ತೆ ರಿಟರ್ನ್ ಕೊಡಲಿಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚಂದ ಮಾಡಿ ಸ್ಟಿಚ್ ಮಾಡಿದ್ದಾರೆ ಅವರು. ಇದು ಬೇರೆ ಇದೆ ನನಗೆ ಗ್ರ್ಯಾಂಡ್ ಲಾಂಚ್ಗೆ ಇದೇನೆ ಹಾಕ್ಲಿಕ್ಕೆ ಮನಸ್ಸುಂಟು ಇವಾಗ. ವಾವ್ ಅಲ್ಲೇ ಶೋಕುಂಡದೆ ಇಲ್ಲಿ ನೋಡಿ. ವಾವ್ ಇಲ್ಲಿ ನೋಡಿ ആരെ എനിക്കൊന്ന് കൊറഞ്ഞി ഞാൻ ഇരകുന്ന പൊള്ളുതിൻ ഞാൻ പണ്ട് മല്ല ജീര് 2 മൽ പോലെ ഏറെ കണ്ടത് കൊറ ബട്ട് ഇത് പൊരുള് പൊള്ളാതെ രംഗത്ത് കൊറേನೆ മനസ്സാവുന്നിച്ച്. ಥ್ಯಾಂಕ್ ಯು. ತುಂಬ ಚಂದ ಉಂಟು. ಶಾಲು ತುಲೆ ಮಾರ ಹಾ ಅಂದ್ ಎಣ್ಣೆ ಫಿಟ್ಟಿಂಗ್ ಪೂರಾ ಶಾಲ್ ನೋಡಿ ಎಷ್ಟು ಚಂದ ಉಂಟು. ಪ್ಲೀಸ್ ಗೈಸ್, ನೀವು ರಿಗ್ರೆಟ್ ಮಾಡಲ್ಲ, ಸತ್ಯ ಹೇಳ್ತೀನಿ. ಅವರ ಬೇಕಿದ್ರೆ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ. ಈಗೇನೆ ಸೇಮ್ ಎಲ್ಲ ಮಾಡಲಿಕ್ಕೆ ಇದ್ರೆ ನೀವು ಮಾಡಿ. ನಾನು ಎಂತ ಪ್ರಮೋಷನ್ ಎಲ್ಲ ಮಾಡುವುದಲ್ಲ, ಎಂತ ಇದೆ ಮಾಡುವುದಲ್ಲ. ಅವರು ಪ್ರೀತಿಯಿಂದನೇ ನನಗೆ ಕೊಟ್ಟಿದ್ದಾರೆ ನೋಡಿ, ಡೈಮಂಡ್ ಎಲ್ಲ ಹಾಕಿ. ಆ್ಯಕ್ಚುಲಿ ಇವರ ಕಾಂಟ್ಯಾಕ್ಟ್ ಹೇಗೆ ಸಿಕ್ತು ಅಂತ ನೀವು ಯೋಚನೆ ಮಾಡ್ತೀರಾ? ಬೇಕಿದ್ರೆ ನಾನು ಒಂದು ಫೋಟೋ ಹಾಕ್ತೀನಿ, 2, 3, 4 ಫೋಟೋ ಹಾಕ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು ಬಿಗ್ ಬಾಸಲ್ಲಿ ಇರುವಾಗ ಅವರೇ ನನಗೆ 3, 4 ಬಟ್ಟೆ ಕೊಟ್ಟಿದ್ರು, ಹಾಕು ಅಂತ. ಆಗ ನಂತರ ನಾನು ಯಾವಾಗ ಮನೆಯಲ್ಲಿ ಬಂದಿದ್ದೀನಲ್ವಾ, ಆಗ ನಂತರ ನನಗೆ ಗೊತ್ತಾಯಿತು, ಇವರೇ ನನಗೆ 4, 5 ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅಂತ ನನ್ನ ಸಿಸ್ಟರ್ ಹೇಳಿದ್ರು, ನನಗೆ ಗೊತ್ತಾಯ್ತಾ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಅವರ ಆ್ಯಕ್ಚುಲಿ ಆಲ್ಮೋಸ್ಟ್ 4, 5 ಬಟ್ಟೆ ನನ್ನ ಮನೆಯಲ್ಲಿ ಉಂಟು. ತುಂಬ ಚೆನ್ನಾಗಿ ಮನೇಲಿ ಗೊತ್ತರೆ ಪಿಂಕ್ ರಾಕಿ. ಅಲ್ಲಿ ನಾನು ಕಾರ್ ತಗೊಳ್ಳುವಾಗ ಕಾರ್ ಡೆಲಿವರಿಯಲ್ಲಿ ಬಟ್ಟೆ ಹಾಕಿದ್ದೀನಿ ಎಲ್ಲ ಅವ್ರದ್ದೇ ಬಟ್ಟೆ. ಇದೆ ಮತ್ತೊಂದು ಬಟ್ಟೆ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ ಚಂದ ಉಂಟಲ್ವಾ. ಬ್ಲೌಸ್, ಒಂದು ಸ್ಕರ್ಟ್, ಒಂದು ನಾರ್ಮಲ್ ಡೇಸಲ್ಲಿ ನಾನು ಹಾಕ್ಬೋದು. ಇಲ್ಲಿ ನೋಡಿ ಚಂದ ಉಂಟಲ್ವಾ. ಇಲ್ಲಿ ನೋಡಿ ಕೆಲಿಗೆ ಡಿಸೈನ್ ನೋಡಿ, ಕೆಲಿಗೆದು ಬ್ಲೌಸ್ ತೋಚ್ಪಾಲೆ ಶೋಕುಂಡು ಮಾರ್ರೆ ಮಂಚ ಪೊಳ್ಳುದೇರು ಮಾರ್ರೆ. ಒಂಜಿ ದಿನೋಟು ಮುಲ್ತುರಿ ಸ್ಕರ್ಟ್ ಮಮ್ಮಿ ಒಂದು ಈತ ಶೋಕಿ ಎಂಚ ಕೊಳ್ಳರೆ ಇದೊಂದು ತೋಜ ಇಜಾರ ये उन्होंने किधर से भेजा? ये उन्होंने करे मूड सेवन को आंड इते यार नेक पूरा काजी मम्मी ಯಾವತ್ತು ಗ್ರೀನ್ ಲೈಕ್ ಗ್ರೀನ್ ಉಂಟು. ಓಲ್ ಮಸ್ತ್ ಲೈಕ್ ದಿತ್ತುಂಟು. ಉಂಡು ಅಲ್ಲ ಹಲವು ಗ್ರೀನ್ ಲೈಕ್ ಹಾಕಿ ಹಾಕು ಅವ್ರಿಗೆ ಅವು ಲೈಕ್ ಅವು ಹೆಚ್ಚು ಕರಗೆಲ್ಲ ಒಂದು ದಕ್ಕೊಂದು ಶೋಕ್ ಹಾಕುಂಟ. ಬ್ಯಾಂಗಲ್ಸ್ ಕೂಡ ಉಂಟು ನನ್ನ ಹತ್ರ. ಇಲ್ಲಿ ನೋಡಿ ಅವು ಲೈಕ್. ಹಲೋ ಮತ್ತೆ ಜ್ಯುವೆಲ್ಲರಿಯಲ್ಲಿ ನಾನು ಎಂತ ಹಾಕ್ತೀನಿ ಗೊತ್ತುಂಟ, ನಾನು ನಿಮಗೆ ತೋರಿಸ್ತೀನಿ. ಮಮ್ಮಿ ಚಿನ್ನದಲ್ಲ ಸ್ವಲ್ಪ ಗ್ಯಾಸ್ ಆನ್ ಮಾಡ್ತೀಯಾ? मुन्नी दा वो कॉल ऊपर वाला ಈ ಮಿತ್ತದ ಡಬ್ಬ ಉಂಡು ದಾದಾ ಕಿರಿಕಿರಿ ದಾದಾ ಏನ ಕಪ್ಪುದೊಂದು ಮಿತ್ತ ಡಬ್ಬ ಇತ್ತುಂಡು ಬಂಗಾರದ ದೀದಿತ್ತೆ
ಏನ ಹಾಂ, ನಾನು ನಿಮಗೆ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆ ಆ್ಯಂಟಿಕ್ ಗೋಲ್ಡ್. ಇದೇ ಆ್ಯಕ್ಚುಲಿ ಹಾಕ್ತೀನಿ ನಾನು. ಸೌತ್ ಇಂಡಿಯನ್ ಆ್ಯಂಟಿಕ್ ಗೋಲ್ಡ್ ಚಂದ ಉಂಟಲ್ವಾ? ಇದೆ ಆ್ಯಕ್ಚುಲಿ ರಿಯಲ್ ಗೋಲ್ಡ್ದು. ನನಗೆ ಆ್ಯಕ್ಚುಲಿ ಒಂದು ಆ್ಯಂಟಿಕಲ್ಲಿ ಮಾಡಲಿಕ್ಕೆ ತುಂಬ ಮನಸ್ಸಿತ್ತು. ಅಂದರೆ ನಾನು ನಿಮಗೆ ಒಂದು ತೋರಿಸ್ತೀನಿ. ಏನ ಡಬ್ಬ ಉಂಡು, ಕುಡೊಂಜಿ ಡಬ್ಬ ಉಂಡು, ಕೆಂಪುದ ಡಬ್ಬ. ಐಟನ್ ಪೂರ ದೀದಿತ್ತೆ, ಅತ್ತು ಪೂರ ದೀದಿತ್ತೆ. ಹಾಂ, ನನ್ನ ಹತ್ರ ಆ್ಯಕ್ಚುಲಿ ನನಗೆ ಸೌತ್ ಇಂಡಿಯನ್ ಹೀಗೆ ನೆಕ್ಲೆಸ್ ಎಲ್ಲ ಹಾಕಲಿಕ್ಕೆ ತುಂಬ ಇಷ್ಟ ಅಲ್ವಾ? ನಿಮಗೆ ನಂಬಲಿಕ್ಕೆ ಆಗಲ್ಲ, ನಾನು ಒಂದು 7 months ಸೇಮ್ ನೆಕ್ಲೆಸ್ ಹಾಕಿದ್ದೀನಿ. ಇದೇ ಸೇಮ್ ನೆಕ್ಲೆಸ್ ಹಾಕಿದ್ದೀನಿ. ಮತ್ತೊಂದೊಂದು ದೊಡ್ಡ ಇತ್ತು, ಅದೇ ಒಂದು ಬ್ರೇಕ್ ಆಯಿತು. ಆದರೂ ಕೂಡ ಬಿಗ್ ಬಾಸಲ್ಲಿ ಎಂಟ್ರಿಯಲ್ಲಿ ನೋಡಿ, ಅದಕ್ಕೆ ನೂಲಲ್ಲಿ ಕಟ್ಟಿ ಅದೇ ಹಾಕಿದ್ದೀನಿ ಒಂದು 4-5 ತಿಂಗಳು ಬಿಗ್ ಬಾಸಲ್ಲಿ. ಆಗ ನಂತರ ನನಗೆ ಬಿಗ್ ಬಾಸ್ ಆಚೆ ತಿಂಗಳಿತ್ತೆ. ಸಾರಿ 2 ತಿಂಗಳು. ಸಾರಿ 2 ತಿಂಗಳು. ಮತ್ತೆ ಮುಂಚೆ ಅದೇ ಅವು ದುಂಬಳ ನನಗೆ ತಂದು ಪೂರ ಫಂಕ್ಷನ್ಗೆ ಅವೇ ಪಾಡೊಂದಿತ್ತು, ಮತ್ತೆ ಅದೇ ಹಾಕ್ತಾಯಿತ್ತು. ಆಗ ನಂತರ ಲಾಸ್ಟ್ ತಿಂಗಳದಲ್ಲಿ ಬಿಗ್ ಬಾಸ್ ಅಲ್ಲಿ ಒಳಗೆ ಬರುವಾಗ ಅಶ್ವಿನಿ ಮ್ಯಾಮ್ ನನಗೆ ಇದೇ ಕೊಟ್ಟಲಿಲ್ಲ. ಅವರು ನನಗೆ ಆ್ಯಕ್ಚುಲಿ 1 ದಿವಸ ಹಾಕ್ಲಿಕ್ಕೆ ಕೊಟ್ಟರು. ಆಗ ನಂತರ ನನಗೆ ಯಾವಾಗ ಟೈಮ್ ಇದೇನೇ ಸಿಕ್ಕಲಿಲ್ಲ ಅವರಿಗೆ ಕೊಡಲಿಕ್ಕೆ ರಿಟರ್ನ್. ಸೊ ನನ್ನ ಹತ್ರನೇ ಇದೇ ಉಂಟು. ಸೊ ಇದೇ ಅಶ್ವಿನಿ ಮ್ಯಾಮ್ದು ಎಲ್ಲ ಈವೆಂಟ್ ಆಗಲಿ ಫುಲ್ಲು ನಾನು ಇದೇ ಯೂಸ್ ಮಾಡಿದ್ದೀನಿ. ಆಗ ನಂತರ ನನಗೆ ತುಂಬ ಇದೇ ಮನಸ್ಸಿತ್ತು, ಒಂದು ಸ್ವಲ್ಪ ಹಣ ಸೇವಿಂಗ್ ಮಾಡಿದ ನಂತರ ನಾನೇ ಒಂದು ಆ್ಯಂಟಿಕ್ ಪರ್ಚೇಸ್ ಮಾಡ್ತೀನಿ ಅಂತ. ಸೊ ನಾನು ಒಂದು ಆ್ಯಂಟಿಕ್ ನೆಕ್ಲೆಸ್ ಪರ್ಚೇಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಗೋಲ್ಡೇ. ಮತ್ತು ಇದೇ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಗೋಲ್ಡ್ ಕಲರ್ ಇತ್ತು, ಬಂಗಾರದು ಕಲರ್ ಇತ್ತು. ಬಟ್ ನನಗೆ ಇದೇ ಜೋಡಿ ಮಾಡಬೇಕಿತ್ತು ಅಲ್ವಾ? ಸೊ ನಾನು ಪಾಲಿಷ್ ಮಾಡಿದ್ದೀನಿ, ಬೇರೆನೇ ಆ್ಯಂಟಿಕ್ ಪಾಲಿಷ್ ಮಾಡಿದ್ದೀನಿ ನಾನು. ಓಕೆ, ಸೊ ಇದೇ ನನ್ನ ಆಯಿತು ಅಲ್ವಾ? ಸೊ ಇದೇ ಎಲ್ಲ ಲಂಗ ರಾಖಿಗೆ ಎಲ್ಲ ನಾನು ಇದೇನೇ ಸೇಮ್ ಜ್ಯುವೆಲ್ರಿ ಆಗ್ಬೋದು ಈಗ ಅಂತ. ಸೊ ಓಕೆ ಫೈನ್, ನಾವು ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತೀನಿ ರಪ ಇಲ್ಲಿಂದ. ಯಾಕೆಂದರೆ ನನಗೆ ಪ್ಯಾಕಿಂಗ್ 2 ದಿವಸಕ್ಕೆ ಮಾಡಬೇಕು. ನಾಳೆ ನನಗೆ ಬಿಜಾಪುರಲ್ಲಿ ಮಾಲ್ವಾನ ಜೊತೆಗೆ ಈವೆಂಟ್ಗೋಸ್ಕರ ಬಟ್ಟೆ ಬೇಕು. ಆಗ ನಂತರ ಬ್ಯಾಂಗ್ಳೂರಲ್ಲಿ ಹೋಗಲಿಕ್ಕೆ, ಈ ಬ್ಯಾಂಗ್ಳೂರಲ್ಲಿ ಕಾಟ್ಲೆ ಕಿಚನ್ ಲಾಂಚ್ ಡೇಗೆ ನನಗೆ ಬಟ್ಟೆ ಬೇಕು. ಓಕೆ ಬನ್ನಿ. ಗೈಸ್ ಸೇಮ್ ಹೀಗೇನೆ ಮತ್ತೊಂದು ಯಾರು ನನಗೆ ಒಂದು ಸೇಮ್ ಹಾಫ್ ಸಾರಿ ಕೊಟ್ಟಿದ್ದಾರೆ. ಮಮ್ಮಿ ಅವು ತೋಜಲೆ, ಲಂಗ ತೋಜಲೆ. ಇವರು ಹಾಗೇನೆ ಸೇಮ್ ಮತ್ತೊಂದು ನನ್ನ ಅಭಿಮಾನಿ ಒಂದು ಬಟ್ಟೆ ಕೊಟ್ಟಿದ್ದಾರೆ. ಇದೆ ಸ್ಕರ್ಟ್, ಇದೆ ಬ್ಲೌಸು. ಅದೇ ಬ್ಲೌಸು ಮತ್ತು ಅದೇ ಶಾಲ್ ತೋರಿಸಿ. ಅದೇ ವಾವ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿ ನೋಡಿ ನನ್ನ ಅಮ್ಮ ಹೇಗೆ ಚಂದ ಮಾಡಿ ಬಳೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಇದೇ ಆ್ಯಕ್ಚುಲಿ ಬಿಜಾಪುರದ್ದು ಈವೆಂಟಿಗೆ ಹಾಕಲಿಕ್ಕೆ. ಮತ್ತು ಬಟ್ಟೆ ಹಾಕೋದು ಅದೇ ನಾನು ಇದೇ ಬಟ್ಟೆ, ಸ್ಕರ್ಟ್ ಯೆಲ್ಲೋ ಆ್ಯಂಡ್ ರೆಡ್ ಕಲರ್, ಶಾಲ್ ಆ್ಯಂಡ್ ಬ್ಲೌಸ್. ನನ್ನ ಅಣ್ಣ ನೋಡಿ ಹಾಯ್, ನನ್ನ 2 ಕ್ಯೂಟ್ ಅಭಿಮಾನಿಯವರು ಬಂದಿದ್ದಾರೆ. ಹಾಯ್, ಎಂತ ಹೆಸರು ನಿಮ್ಮದು? ಫಾತಿಮಾನಾ. ನಿಮ್ಮದು? ಇಬ್ರು ಜುಡುವನಾ? ಓ, ಟ್ವಿನ್ಸ್ ಬೇಬಿ. ವಿಡಿಯೋ ನೋಡ್ತೀರಾ ನನ್ನ? ನಿಮಗೆ ಈದ್ ಮುಬಾರಕ್. ಈದ್ ಮುಬಾರಕ್. ವಾವ್, ಈದ್ ಸ್ಪೆಷಲ್ ನೋಡಿ. ಹೌದು ಗೈಸ್, ಇದೇ ಚಿಕನ್ ಬಿರಿಯಾನಿ ಎಲ್ಲಿಂದ ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಮ್ಮ ಮನೆದು ಹಿಂದೆ ನಮ್ಮ ನೇಬರ್ ಇದ್ದಾರಲ್ವಾ, ಎವ್ರಿ ಈದ್ಗೆ ಒಂದೊಂದು ಫೆಸ್ಟಿವಲ್ ಇರುತ್ತೆ ಅಲ್ವಾ, ಅವರು ನಮಗೆ ಬಿರಿಯಾನಿ ಕೊಡ್ತಾರೆ. ಸೊ ಟುಡೇ ಅವರು ಕಬಾಬ್ ಕೊಟ್ಟಿದ್ದಾರೆ, ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ, ಖೀರ್ ಕೂಡ ಕೊಟ್ಟಿದ್ದಾರೆ. ಪಡ್ಲೆ ಬಾರಿ ಪ್ರೀತಿಡು ಕೊಡ್ತೇರು ಬಿರಿಯಾನಿ, ಕೋರಿದ ಬಿರಿಯಾನಿ. ಆ್ಯಕ್ಚುಲಿ ಪ್ರತಿ ಪರ್ಬಗೂ ಕೊಡ್ಪೇರು, ಗೊತ್ತಿಲ್ಲ, ಪ್ರತಿ ಪರ್ಬಗೂ ಕೊಡ್ಪೇರು. ತುಂಬಾ ಚಂದ ಉಂಟು, ತುಂಬಾ ಚಂದ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಓಕೆನಾ?
ಎಂಚೊಂಡು ಬಿರಿಯಾನಿ ಟೇಸ್ಟಿ నీకు కూడా కూడా బిర్యానీ ಬೋಳನ ಬಂದೆ ఎంచొండు బిర్యానీ ಶೋಕುಂಡೆ ತೀರ್ತಿಂದನಾ ತಿಂತ ಮಸ್ತ್ ವನಸ್ ಆಕ್ಚುಲಿ ಮಸ್ತ್ ಶೋಕ್ ಇತ್ತು ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿರಿಯಾನಿ ಮಸ್ತ್ ಟೇಸ್ಟ್ ಇತ್ತು ಕೀರ್ಲ ಮಸ್ತ್ ಟೇಸ್ಟ್ ಇತ್ತು ಕಬಾಬ್ಲ ಮಸ್ತ್ ಯಮ್ಮಿ ಇತ್ತು ಅವತ್ತ ಉಂದತ್ತು ಅವತ್ತು ಸಾರಿ ಬಾ ಮಳೆ ಬರ್ತಾ ಉಂಟು ಮಳೆ ಓಕೆ ಗೈಸ್ ನಾನು ಇದೇ ಬ್ಲಾಗ್ ಇಲ್ಲಿ ಸ್ಟಾಪ್ ಮಾಡ್ತೀನಿ ಯಾಕೆಂದರೆ ಟುಡೇ ನೈಟಿಗೆ ನಮಗೆ ಬಿಜಾಪುರಿಗೆ ಹೋಗಲಿಕ್ಕೆ ಉಂಟು ಎಂತ ಜಾಸ್ತಿ ರೆಡಿ ಮಾಡಲಿಲ್ಲ ನಾನು ಓಕೆ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಐ ಲವ್ ಯು ಸೋ ಮಚ್ ಬಾಯ್ ಐ ಮಿಸ್ ಯು ಬೈ ಬೇಗ ಬರ್ತೀನಿ